ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಸೈನಿಕ ಕಾರ್ಯಾಚರಣೆಗಳು, ಪ್ರಮುಖ ಸೈನಿಕ ಕಾರ್ಯಾಚರಣೆಗಳ ಬಗ್ಗೆ ಭಾಗ 1 ಅಂತೇಳಿ ಡಿವೈಡ್ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ಕಾರ್ಯಾಚರಣೆಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ವರ್ಷಗಳನ್ನು, ಘಟನೆಗಳನ್ನು ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ಅದೇ ಮುಂದುವರಿದ ಭಾಗ, ಪ್ರಮುಖ ಸೈನಿಕ ಕಾರ್ಯಾಚರಣೆಗಳ ಭಾಗ 2 ಅನ್ನು, ಇದರಲ್ಲಿ ಬರ್ತಕ್ಕಂಥ ಮುಂದುವರಿದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ. ಇಲ್ಲಿ ಉಳಿದಂತಹ ಪ್ರಮುಖ ಸೈನಿಕ ಕಾರ್ಯಾಚರಣೆಗಳಲ್ಲಿ ನಾವು ಮೊದಲಿಗೆ ಗಮನಿಸ್ತಕ್ಕಂಥದ್ದು ಆಪರೇಷನ್ ಗ್ರೀನ್ ಹಂಟ್. ಆಪರೇಷನ್ ಗ್ರೀನ್ ಹಂಟ್ 2009ರಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ನಕ್ಸಲೀಯರ ವಿರುದ್ಧ ನಡೆದಂತಹ ಒಂದು ಕಾರ್ಯಾಚರಣೆ. ಈ ನಕ್ಸಲೀಯರು ಅಂತ ಬಂದಾಗ ಪಶ್ಚಿಮ ಬಂಗಾಳ, ದೆನ್ ಒಡಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಈ ಒಂದು ರಾಜ್ಯದಲ್ಲಿ ಏನು ನಕ್ಸಲೀಯರ ಒಂದು ಉಪಟಳ ಹೆಚ್ಚಾಗಿತ್ತು. ಆ ನಕ್ಸಲೀಯರ ಉಪಟಳದಿಂದಾಗಿ ಅಲ್ಲಿನ ಒಂದು ನಾಗರಿಕರ ಮೇಲೆ, ಸಾರ್ವಜನಿಕರ ಮೇಲೆ ಹಲವಾರು ರೀತಿಯಾದಂತಹ ಒಂದು ಶೋಷಣೆ, ದೌರ್ಜನ್ಯಗಳು ನಡೀತಾ ಇತ್ತು. ಹಾಗೆ ಸರ್ಕಾರಕ್ಕೆ ಒಂದು ರೀತಿಯ ತಲೆನೋವಾಗಿ ಇವರು ಪರಿಗಣಿಸಿದ್ರು. ಇವರನ್ನ ನಿಯಂತ್ರಿಸೋದಕ್ಕೆ ಅಂತೇಳಿ, ನಕ್ಸಲೀಯರನ್ನ ನಿಯಂತ್ರಣ ಮಾಡಬೇಕು ಅಂತಾನೆ ಪ್ರತ್ಯೇಕವಾಗಿ ಒಂದು ಸೇನಾ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡ್ತಾರೆ. ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಇದಕ್ಕೆ ಚಾಲನೆಯನ್ನು ಕೊಟ್ಟು, ಆ ಸಂದರ್ಭದಲ್ಲಿ ಈ ಒಂದು ನಕ್ಸಲೀಯರ ದಮನಕ್ಕೆ ಕೈಗೊಂಡಂತಹ ಒಂದು ಕಾರ್ಯಾಚರಣೆಗೆ ಇಟ್ಟಂತ ಹೆಸರೇ ಆಪರೇಷನ್ ಗ್ರೀನ್ ಹಂಟ್. ಇದು ಯಶಸ್ವಿಯೂ ಕೂಡ ಆಯಿತು. ದಂತೇವಾಡ ಹಾಗೆ ಇನ್ನಿತರ ಪ್ರದೇಶದಲ್ಲಿ ನಕ್ಸಲೀಯರನ್ನ ಸೆರೆ ಹಿಡಿಯುವಲ್ಲಿ, ಹತ್ಯೆಗೈಯುವಲ್ಲಿ ನಮ್ಮ ಒಂದು ಸೇನಾಪಡೆಯು ಕೂಡ ಯಶಸ್ವಿಯಾಗಿರುವುದನ್ನ ನಾವು ಗಮನಿಸ್ತೇವೆ. ಈಗಾಗಲೇ ಕೆಲವು ಪರೀಕ್ಷೆಗಳು ಕೂಡ ಕೇಳಿರುವಂತಹ ಒಂದು ಪ್ರಶ್ನೆ. ದೆನ್ ಆಪರೇಷನ್ ಒಡೆಸ್ಸಿ ಡಾನ್. ಆಪರೇಷನ್ ಒಡೆಸ್ಸಿ ಡಾನ್ ನಡೆದಂತಹ ಒಂದು ವರ್ಷ 2011. ಈ ಒಂದು ಕಾರ್ಯಾಚರಣೆಗೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಲಿಬಿಯಾದ ಮೇಲೆ ಅಮೆರಿಕ ಮತ್ತು ಫ್ರಾನ್ಸ್ನಿಂದ ಕಾರ್ಯಾಚರಣೆ. ಅಂದ್ರೆ ಲಿಬಿಯಾ ರಾಷ್ಟ್ರದಲ್ಲಿ ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡ್ತಿರ್ತಕ್ಕಂತಹ ಮೊಹಮ್ಮದ್ ಗಡಾಫಿ ಅಂತಕ್ಕಂಥವನಿಂದ ಅವರ ತಪ್ಪಿಷ್ಟ ಪ್ರಭುತ್ವ, ಸರ್ವಾಧಿಕಾರತ್ವದ ಧೋರಣೆ, ಜನಸಾಮಾನ್ಯರ ವಿರುದ್ಧದ ಒಂದು ಕಾನೂನುಗಳು, ಇದೆಲ್ಲದರಿಂದಾಗಿ ಈತ ಅಲ್ಲಿನ ಜನರಿಗೆ, ನಾಗರಿಕರಿಗೆ ಮತ್ತು ನೆರೆಯ ರಾಷ್ಟ್ರಗಳಿಗೂ ಕೂಡ ತಲೆನೋವಾಗಿ ಪರಿಣಮಿಸಿದ್ರಿಂದ ಅವನ ಒಂದು ಉಪಟಳವನ್ನು ನಿಯಂತ್ರಿಸಬೇಕು ಅಂತೇಳಿ ಫ್ರಾನ್ಸ್ ಮತ್ತು ಅಮೆರಿಕ ಎರಡೂ ರಾಷ್ಟ್ರಗಳ ಸೇನಾಪಡೆಗಳು ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ತಾವೆ. ಅದಕ್ಕೆ ಇಟ್ಟಂತ ಹೆಸರನ್ನೇ ಆಪರೇಷನ್ ಒಡೆಸ್ಸಿ ಡಾನ್ ಅಂತ ಹೇಳಿ. ದೆನ್ ಆಪರೇಷನ್ ಎಕ್ಸ್. ಆಪರೇಷನ್ ಎಕ್ಸ್ ಅಂತಕ್ಕಂಥದ್ದು 2012ರಲ್ಲಿ ನಡೆದಂತಹ ಒಂದು ಸೇನಾ ಕಾರ್ಯಾಚರಣೆ. ಈ ಒಂದು ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಮುಂಬೈನ ದಾಳಿಕೋರ ಕಸಬ್ನನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಿದ್ದು ಅಥವಾ ಮರಣದಂಡನೆಗೆ ಗುರಿ ಮಾಡಿತ್ತು. ಈ ಇಂದಿನ ತರಗತಿಯಲ್ಲಿ ಪಾರ್ಟ್ 1 ಕೂಡ ನಾವು ಚರ್ಚೆ ಮಾಡಿದ್ದೇವೆ. ನವೆಂಬರ್ 26, 2008ರಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ಉಗ್ರರ ಒಂದು ದಾಳಿ ನಡೆಯಿತು. ಆ ಒಂದು ದಾಳಿಯನ್ನ ಹಿಮ್ಮೆಟ್ಟಿಸೋದಕ್ಕೆ ನಮ್ಮ ಒಂದು ಸೇನಾಪಡೆಗಳು ಹಮ್ಮಿಕೊಂಡಂತಹ ಒಂದು ಕಾರ್ಯಾಚರಣೆಯನ್ನ ನಾವು ಆಪರೇಷನ್ ಸೈಕ್ಲೋನ್ ಮತ್ತು ಆಪರೇಷನ್ ಬ್ಲಾಕ್ ಟಾರ್ನೆಡೋ ಅಂತ ಹೇಳಿ ಕರಿತೀವಿ. ಈ ಸಂದರ್ಭದಲ್ಲಿ ಉಗ್ರರು ಮತ್ತು ನಮ್ಮ ಸೇನಾಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆಯಿತು. ಕೆಲವೊಂದು ಯೋಧರು ಕೂಡ ಹುತಾತ್ಮರಾದರು. ಹಾಗೆ ಉಗ್ರಗಾಮಿಗಳನ್ನು ಕೂಡ ಸದೆ ಬಡಿಯುವಲ್ಲಿ ನಮ್ಮ ಸೇನಾಪಡೆ ಯಶಸ್ವಿಯಾಯಿತು. ಹಾಗೆ ಕಸಬ್ ಅಂತಕ್ಕಂಥವನನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಯಿತು. ಅವನ ಬಂಧನಕ್ಕೆ ಒಳಪಡಿಸಿ ಆ ದಾಳಿಗೆ ಸಂಬಂಧಪಟ್ಟಂತಹ ಕಾರಣಗಳು, ಅದರ ಹಿಂದೆ ಇರತಕ್ಕಂಥ ಸಂಘಟನೆಗಳು, ವ್ಯಕ್ತಿಗಳು, ಆ ಎಲ್ಲ ಹಿನ್ನೆಲೆಯನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕುವುದರ ಮುಖಾಂತರ ಆತನಿಗೆ ಮರಣದಂಡನೆ ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿತು. ಆ ನ್ಯಾಯಾಲಯ ವಿಧಿಸಿದಂತಹ ಒಂದು ಶಿಕ್ಷೆಗೆ ಅವನ ಗುರಿ ಮಾಡಿದ್ದು, ಗಲ್ಲು ಶಿಕ್ಷೆಗೆ ಏರಿಸಿದಂತಹ ಒಂದು ಕಾರ್ಯಾಚರಣೆ ಇದೆ. ಆ ಕಾರ್ಯಾಚರಣೆಗೆ ಕೊಟ್ಟಂತ ಹೆಸರು ಆಪರೇಷನ್ ಎಕ್ಸ್ ಅಂತೇಳಿ. ದೆನ್ ಆಪರೇಷನ್ 3 ಸ್ಟಾರ್. ಆಪರೇಷನ್ 3 ಸ್ಟಾರ್ 2013ರಲ್ಲಿ ನಡೆದಂತ ಒಂದು ಕಾರ್ಯಾಚರಣೆ. ಈ ಒಂದು ಕಾರ್ಯಾಚರಣೆ ಯಾವ ಘಟನೆಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಅಫ್ಜಲ್ ಗುರುನನ್ನ ಮರಣದಂಡನೆಗೆ ಗುರಿಪಡಿಸಿತು. ಇಲ್ಲಿ ಅಫ್ಜಲ್ ಗುರು ಯಾರು ಅಂತ ಬಂದ್ರೆ, ಈ ಇಂದಿನ ತರಗತಿಯಲ್ಲಿ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ನಾನು. 2001 ಡಿಸೆಂಬರ್ 13ರಲ್ಲಿ ನಮ್ಮ ಪ್ರಜಾಪ್ರಭುತ್ವದ, ನಮ್ಮ ದೇಶದ ಪ್ರಜಾಪ್ರಭುತ್ವದ ಹೃದಯ ಅಂತೇಳಿ ಕರೀತಕ್ಕಂತಹ ಸಂಸತ್ ಭವನದ ಮೇಲೆ ಉಗ್ರಗಾಮಿಗಳ ಭಯೋತ್ಪಾದಕರ ದಾಳಿ ನಡೆಯಿತು. ಆ ಒಂದು ದಾಳಿಯನ್ನು ನಮ್ಮ ಸೇನಾಪಡೆಗಳು ಕೂಡ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಯಿತು. ಅದಕ್ಕೆ ಆಪರೇಷನ್ ಪರಾಕ್ರಮ ಅಂತೇಳಿ ಹೆಸರನ್ನು ಕೊಟ್ಟಿದ್ರು. ಈ ಒಂದು ದಾಳಿಯ ಸಂದರ್ಭದಲ್ಲಿ
ಆ ಘಟನೆಗೆ ಕಾರಣಕರ್ತನಾದಂತಹ ಅಫ್ಜಲ್ ಗೂಡ್ ಅನ್ನ ಬಂಧಿಸುವಲ್ಲಿ ನಮ್ಮ ಸೇನಾಪಡೆ ಯಶಸ್ವಿಯಾಯಿತು. ಈ ಹಿನ್ನೆಲೆಯಲ್ಲಿ ಆ ಬಂಧಿತ ಅಫ್ಜಲ್ ಗೂಡ್ಗೆ ನ್ಯಾಯಾಲಯ ಮರಣದಂಡನೆಯ ಶಿಕ್ಷೆಯನ್ನು ಕೂಡ ವಿಧಿಸಿತು. ಆ ನ್ಯಾಯಾಲಯ ವಿಧಿಸಿದಂತಹ ಮರಣದಂಡನೆಯನ್ನ ಏನು ಜಾರಿ ಮಾಡಿದ್ರು, ಅವನ್ನ ಗಲ್ಲಿಗೆ ಇರಿಸಿದ್ರು. ಅದಕ್ಕೆ ಕೊಟ್ಟಂತಹ ಹೆಸರು ಆಪರೇಷನ್ 3 ಸ್ಟಾರ್ ಅಂತ ಹೇಳಿ 2013. ದೆನ್ ಆಪರೇಷನ್ ಬ್ಲಾಸಮ್. ಆಪರೇಷನ್ ಬ್ಲಾಸಮ್ ನಡೆದಂತಹ ವರ್ಷ 2011. ಈ ಒಂದು ಆಪರೇಷನ್ ಬ್ಲಾಸಮ್ ಯಾವ ಘಟನೆಗೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಲಿಬಿಯಾದ ಗಡಾಫಿ ಆಡಳಿತದ ವಿರುದ್ಧ. ಅಂದರೆ ಈಗಾಗಲೇ ಹೇಳಿದಾಗ ನಾನು ಲಿಬಿಯಾದಲ್ಲಿದ್ದಂತಹ ಸರ್ವಾಧಿಕಾರಿ ಮುಹಮ್ಮದ್ ಗಡಾಫಿ ಇದ್ದಾನೆ. ಆ ಮುಹಮ್ಮದ್ ಗಡಾಫಿಯ ಸರ್ವಾಧಿಕಾರತ್ವದ ವಿರುದ್ಧವಾಗಿ ನಡೆದಂತಹ ಒಂದು ದಂಗೆ ಏನಿದೆ, ಆ ದಂಗೆಯ ಸಂದರ್ಭದಲ್ಲಿ ಅದಕ್ಕೆ ಕೊಟ್ಟಂತಹ ಒಂದು ಕಾರ್ಯಾಚರಣೆ ಹೆಸರೇ ಆಪರೇಷನ್ ಬ್ಲಾಸಮ್. ಈ ನಿಟ್ಟಿನಲ್ಲಿ ಗಡಾಫಿಯ ಒಂದು ಆಡಳಿತವನ್ನ ಕಿತ್ತೊಗೆದು ಅಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಇಂದು ಜಾರಿಗೊಂಡಿರುವುದನ್ನ ನಾವು ಕಾಣ್ತಾ ಇದ್ದೇವೆ. ಚುನಾವಣೆಯಲ್ಲಿ ಆಯ್ಕೆಗೊಂಡಂತಹ ಅಧ್ಯಕ್ಷರನ್ನ ಲಿಬಿಯಾ ಸರ್ಕಾರ ಹೊಂದಿರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ದೆನ್ ಆಪರೇಷನ್ ಸೂರ್ಯ ಹೋಪ್. ಆಪರೇಷನ್ ಸೂರ್ಯ ಹೋಪ್ ನಡೆದಂತಹ ವರ್ಷ 2013. 2013ರಲ್ಲಿ ಈ ಒಂದು ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಾರೆ, ಉತ್ತರಾಖಂಡದ ಮಂದಾಕಿ ನದಿ ಪ್ರವಾಹದ ನೆರೆ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡುವಂಥದ್ದು. ಏನು 2000ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಯಾಗಿದ್ದಾಗ ನೂತನವಾಗಿ ಜಾರ್ಖಂಡ್, ಉತ್ತರಾಖಂಡ್, ಛತ್ತೀಸ್ಗಢ ಅನ್ನೋ 3 ರಾಜ್ಯ ರಚನೆಯಾಯಿತು. ಆ ಉತ್ತರಾಖಂಡ ಹಲವಾರು ಪ್ರಸಿದ್ಧ ತೀರ್ಥ ಸ್ಥಳಗಳಿಗೆ, ಯಾತ್ರಾ ಸ್ಥಳಗಳಿಗೆ ಪ್ರಸಿದ್ಧವಾಗಿದೆ. ಹಾಗೆ ಹರಿತಕ್ಕಂತಹ ಒಂದು ಮಂದಾಕಿ ನದಿ ಏನಿದೆ, ಆ ಮಂದಾಕಿ ನದಿ ಅತ್ಯಂತ ತೀವ್ರತರವಾದಂತಹ ಒಂದು ಮಳೆ ಆ ಒಂದು ಭಾಗದಲ್ಲಿ ಸುರಿದಂತಹ ಸಂದರ್ಭದಲ್ಲಿ ಆ ಮಳೆಯ ಪ್ರವಾಹಕ್ಕೆ ಸಿಲುಕಿ ತನ್ನ ನಿರೀಕ್ಷಿತ ಮಟ್ಟಕ್ಕಿಂತಲೂ ಕೂಡ ಹೆಚ್ಚಿನ ಒಂದು ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಿದ್ದಾಗೆ ಆ ಮಂದಾಕಿ ನದಿಯ ಆಸುಪಾಸಲ್ಲಿರ್ತಕ್ಕಂಥ ಗ್ರಾಮಗಳು, ಜನವಸತಿ ಪ್ರದೇಶಗಳು, ಹಾಗೆ ಕೃಷಿ ಬೆಳೆಯನ್ನು ಬೆಳೆದಿರ್ತಕ್ಕಂಥ ಭೂಮಿಗಳು, ಹಾಗೆ ಮಠಗಳು, ಮಂದಿರಗಳು ಎಲ್ಲವೂ ಕೂಡ ಜಲಾವೃತ ಆಗ್ತಾ ಬಂತು. ಅಸಂಖ್ಯಾತ ಲಕ್ಷಾಂತರ ಜನರು ನಿರಾಶ್ರಿತರಾದರು. ಅಸಂಖ್ಯಾತ ಜನರು ಮರಣವನ್ನು ಕೂಡ ಹಾಕಿದ್ರು. ಈ ಸಂದರ್ಭದಲ್ಲಿ ಆ ಮಂದಾಕಿ ನದಿಯಿಂದ ಸಂತ್ರಸ್ತಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಪರಿಹಾರವನ್ನು ಕ್ರಮ ಕೈಗೊಳ್ಳಲಿಕ್ಕೆ, ಅವರ ರಕ್ಷಣೆ ಮಾಡಲಿಕ್ಕೆ ನಮ್ಮ ಒಂದು ಸರ್ಕಾರ ಸೇನೆಗೆ ಆದೇಶವನ್ನು ನೀಡಿತು. ಆ ನಮ್ಮ ಸೈನಿಕರು ಕೂಡ ಆ ಒಂದು ಪ್ರವಾಹ ಸಂತ್ರಸ್ತರಿಗೆ ನೆರವನ್ನು ಕೊಡುವಂತಹ ಚಟುವಟಿಕೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡ್ರು. ಇದಕ್ಕೆ ಕೊಟ್ಟಂತಹ ಹೆಸರು ಆಪರೇಷನ್ ಸೂರ್ಯ ಹೋಪ್ ಅಂತ ಹೇಳಿ. ದೆನ್ ಆಪರೇಷನ್ ಮೈತ್ರಿ. ಆಪರೇಷನ್ ಮೈತ್ರಿ 2015ರಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ. ಈ ಒಂದು ಆಪರೇಷನ್ ಮೈತ್ರಿ ಅಂತಕ್ಕಂಥದ್ದು ನೇಪಾಳದ ಭೂಕಂಪ ಪರಿಹಾರಕ್ಕೆ ಭಾರತದ ನೆರವು. ನಮ್ಮ ನೆರೆಯ ರಾಷ್ಟ್ರ ನೇಪಾಳ ಏನಿದೆ, ಭಾರತದ ಜೊತೆ ಭೂಗಡಿಯನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು, ಹಾಗೆ ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು, ಹಾಗೆ ಅನಾದಿ ಕಾಲದಿಂದಲೂ ಕೂಡ ಭಾರತ ಮತ್ತು ನೇಪಾಳದ ನಡುವೆ ಸಾಂಸ್ಕೃತಿಕ ಸಂಬಂಧವೂ ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ನೆರೆ ರಾಷ್ಟ್ರ ನೇಪಾಳದಲ್ಲಿ ಏನು ಅನಿರೀಕ್ಷಿತವಾಗಿ ಏರ್ಪಟ್ಟಂತಹ ಒಂದು ಭೂಕಂಪದಿಂದ ಅಲ್ಲಿನ ಒಂದು ಜನರಿಗೆ ಏನು ತೊಂದರೆ ಆಯಿತು, ಆ ಜನರ ನಿರಾಶ್ರಿತರಾದರು. ಅವರಿಗೆ ವೈದ್ಯಕೀಯ ಒಂದು ಚಿಕಿತ್ಸೆಯ ಒಂದು ನೆರವಿನ ಅಗತ್ಯತೆ ಇತ್ತು. ಇವೆಲ್ಲವನ್ನೂ ಕೂಡ ಕೊಡುವಂತಹ ನಿಟ್ಟಿನಲ್ಲಿ ಆಹಾರ ಸಾಮಗ್ರಿ ಆಗಿರ್ಬೋದು, ವೈದ್ಯಕೀಯ ಉಪಕರಣ ಆಗಿರ್ಬೋದು, ಇವೆಲ್ಲವನ್ನೂ ಕೊಡುವ ನಿಟ್ಟಿನಲ್ಲಿ ನಮ್ಮ ಭಾರತ ನೇಪಾಳದ ನೆರವಿಗೆ ಧಾವಿಸುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿನ ಭೂಕಂಪ ಸಂತ್ರಸ್ತರಿಗೆ ನಮ್ಮ ಸರ್ಕಾರ ಸಹಾಯ ಹಸ್ತವನ್ನು ಏನು ಚಾಚಿತು, ಆ ಒಂದು ಸಂದರ್ಭದಲ್ಲಿ ಕೈಗೊಂಡಂತಹ ಒಂದು ಸಹಾಯ ಹಸ್ತದ ಕಾರ್ಯಾಚರಣೆಗೆ ಇಟ್ಟಂತಹ ಹೆಸರನ್ನೇ ಆಪರೇಷನ್ ಮೈತ್ರಿ ಅಂತೇಳಿ. ದೆನ್ ಆಪರೇಷನ್ ರಾಹತ್. ಆಪರೇಷನ್ ರಾಹತ್ ನಡೆದಂತಹ ವರ್ಷ 2015. ಈ ಒಂದು ಆಪರೇಷನ್ ರಾಹತ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಯೆಮನ್ ರಾಷ್ಟ್ರದಲ್ಲಿ ಭಾರತೀಯರ ಒಂದು ರಕ್ಷಣೆ. ಯೆಮನ್ ಕಂಟ್ರಿನಲ್ಲಿ ಅಲ್ಲಿನ ಒಂದು ಆಂತರಿಕ ಸಂಘರ್ಷದಿಂದಾಗಿ, ಆಂತರಿಕ ದಂಗೆಯಿಂದಾಗಿ ಆ ಒಂದು ರಾಷ್ಟ್ರದಲ್ಲಿ ಹಲವಾರು ಅಪಾರ ಸಾವು ನೋವುಗಳು, ನಷ್ಟಗಳು ಸಂಭವಿಸಿದಾಗ, ಜನಜೀವನದ ಮೇಲೆ ಆ ಒಂದು ಆಂತರಿಕ ದಂಗೆಯ ಪ್ರಭಾವ ಬೀರಿದಾಗ ಅಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರಿದೆ, ಉದ್ಯೋಗ, ವ್ಯವಹಾರ ಮತ್ತಿತರ ಬೇರೆ ಬೇರೆ ಚಟುವಟಿಕೆಗಳಿಗೆ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವ್ರು, ಆ ಒಂದು ಭಾರತೀಯರನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ಒಂದು ಸೇನಾಪಡೆ ಆ ಒಂದು ಯಮನ್ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರನ್ನ ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಲ್ಲಿ ಯಶಸ್ವಿಯಾಯಿತು. ಈ ಸಂದರ್ಭದಲ್ಲಿ ನಮ್ಮ ಒಂದು ಮಿಲಿಟರಿ ಪಡೆ ಹಮ್ಮಿಕೊಂಡಂತಹ ಒಂದು ಕಾರ್ಯಾಚರಣೆಗೆ ಇಟ್ಟಂತ ಹೆಸರನ್ನೇ ಆಪರೇಷನ್ ರಾಹತ್.
ದೆನ್ ಆಪರೇಷನ್ ಸಂಕಟ ಮೋಚನ್. ಆಪರೇಷನ್ ಸಂಕಟ ಮೋಚನ್ ನಡೆದ ವರ್ಷ 2016. ಈ ಒಂದು ಕಾರ್ಯಾಚರಣೆ ಯಾವ ಘಟನೆಗೆ ಸಂಬಂಧಪಟ್ಟಿದೆ ಅಂತಂದ್ರೆ ದಕ್ಷಿಣ ಸೂಡಾನ್ನಲ್ಲಿನ ದಂಗೆಯಲ್ಲಿ ಭಾರತೀಯರ ರಕ್ಷಣೆ. ಅಂದ್ರೆ ಸೂಡಾನ್ ಅಂತಕ್ಕಂಥದ್ದು ಕೂಡ ಆಫ್ರಿಕನ್ ಕಂಟ್ರಿಯಲ್ಲಿ ಒಂದು ಏನಾಗಿದೆ, ವಿಶ್ವದ ಅತ್ಯಂತ ಹೆಚ್ಚು ಬೃಹತ್ ವಿಸ್ತೀರ್ಣ ಹೊಂದಿರತಕ್ಕಂಥ ಮೊದಲ 10 ರಾಷ್ಟ್ರಗಳಲ್ಲಿ 10ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಸೂಡಾನ್ ಬರುವುದು ಭೌಗೋಳಿಕ ವಿಸ್ತೀರ್ಣದಲ್ಲಿ. ಆ ಸೂಡಾನ್ ಕೂಡ ಅಲ್ಲಿನ ಒಂದು ಆಡಳಿತ ವಿರೋಧಿ ದಂಗೆ ಏರ್ಪಟ್ಟಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ದಂಗೆಯನ್ನು ಶಮನ ಮಾಡುವಲ್ಲಿ ಸೂಡಾನ್ ಅನ್ನ 2 ರಾಷ್ಟ್ರವಾಗಿ ಡಿವೈಡ್ ಮಾಡಿದ್ರು. ಒಂದು ಸೌತ್ ಸೂಡಾನ್, ಮತ್ತೊಂದು ನಾರ್ತ್ ಸೂಡಾನ್ ಅಂತೇಳಿ, ದಕ್ಷಿಣ ಮತ್ತು ಉತ್ತರ ಸೂಡಾನ್ ಅಂತೇಳಿ 2 ಪ್ರತ್ಯೇಕ ರಾಷ್ಟ್ರಗಳಾಗಿ ಅದು ವಿಭಾಗ ಆಯಿತು. ದಕ್ಷಿಣ ಸೂಡಾನ್ ಕೂಡ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಕೊನೆಯ ರಾಷ್ಟ್ರ, 193ನೇ ರಾಷ್ಟ್ರ ಅಂತ ಕೂಡ ನಾವು ಕರಿತೀವಿ. ಈ ಹಿನ್ನೆಲೆಯಲ್ಲಿ ಆ ದಕ್ಷಿಣ ಸೂಡಾನ್ ನಡೆದಂತಹ ಒಂದು ಆಂತರಿಕ ದಂಗೆ ಏನಿದೆ, ಅಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವುದಕ್ಕೆ ನಮ್ಮ ಒಂದು ಸೇನಾಪಡೆ ಕೂಡ ಅಲ್ಲಿಗೆ ಧಾವಿಸಿ ಹೋಗಿ ಆ ಭಾರತನ ಸುರಕ್ಷಿತವಾಗಿ ಕರೆತರುವಲ್ಲಿ ಯಶಸ್ವಿಯಾಯಿತು. ಈ ಹಿನ್ನೆಲೆಯಲ್ಲಿ ಈ ಒಂದು ಸೇನಾ ಕಾರ್ಯಾಚರಣೆಗೆ ಕೊಟ್ಟಂತ ಹೆಸರೇ ಆಪರೇಷನ್ ಸಂಕಟ ಮೋಚನ್ ಅಂತ ಹೇಳಿ. ದೆನ್ ಆಪರೇಷನ್ ಮಿಷನ್ ಪಾಸಿಬಲ್. 2016ರಲ್ಲಿ ನಡೆದಂತ ಈ ಒಂದು ಕಾರ್ಯಾಚರಣೆ ಸೌದಿ ಅರೇಬಿಯಾದಲ್ಲಿ ಸಂಕಷ್ಟಕ್ಕೀಡಾಗಿರ್ತಕ್ಕಂತಹ ಸುಮಾರು 10,000 ಭಾರತೀಯರನ್ನ ರಕ್ಷಣೆ ಮಾಡುವಂಥದ್ದು. ಇಲ್ಲಿ ಸೌದಿ ಅರೇಬಿಯಾ ಏನಿದೆ, ತೈಲ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರ. ನಾವು ಕೂಡ ಭಾರತದವರು ಕೂಡ ಅತಿ ಹೆಚ್ಚು ತೈಲವನ್ನ ಸೌದಿ ಅರೇಬಿಯಾದಿಂದ ಆಮದು ಮಾಡ್ಕೊತಾ ಇದ್ದೀವಿ. ಹಾಗೆ ಸೌದಿ ಅರೇಬಿಯಾ ಜೊತೆ ಉತ್ತಮ ಬಾಂಧವ್ಯ ಕೂಡ ಇಟ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಅಸಂಖ್ಯಾತ ಭಾರತೀಯರಲ್ಲಿ ತಮ್ಮದೇ ಆದ ಹಲವಾರು ಉದ್ಯೋಗ, ಹೋಟೆಲ್ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಸೌದಿ ಅರೇಬಿಯಾದಲ್ಲಿ ಅಲ್ಲಿನ ಒಂದು ಆಂತರಿಕ ಸಂಘರ್ಷದಲ್ಲಿ ಏನು ಸಂಕಷ್ಟಕ್ಕೆ ಸಿಲುಕಿದಂತ ಭಾರತೀಯರೇನಿದ್ದಾರೆ ಅವರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವುದಕ್ಕೆ ನಮ್ಮ ಒಂದು ಸೇನಾಪಡೆ ಸೌದಿ ಅರೇಬಿಯಾಕ್ಕೆ ಧಾವಿಸಿ ಸುಮಾರು 10,000 ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ತರುವಲ್ಲಿ ಯಶಸ್ವಿಯಾಯಿತು. ಈ ಒಂದು ಕಾರ್ಯಾಚರಣೆಗೆ ಕೊಟ್ಟಂತ ಹೆಸರು ಆಪರೇಷನ್ ಮಿಷನ್ ಪಾಸಿಬಲ್ ಅಂತ ಹೇಳಿ. ದೆನ್ ಆಪರೇಷನ್ ನಾರ್ಥರ್ನ್ ಸ್ಟ್ರಾಂಗ್. ಈ ಒಂದು ಕಾರ್ಯಾಚರಣೆ 2016ರಲ್ಲಿ ನಡೆಯಿತು. ಈ ಒಂದು ಘಟನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಸಿರಿಯಾ ಸೇನೆ ಬಂಡುಕೋರರಿಂದ ಅಲೆಪ್ಪೋ ನಗರವನ್ನ ವಶಪಡಿಸಿಕೊಂಡಿದ್ದು. ಇಲ್ಲಿ ಸಿರಿಯಾ ದೇಶ ಏನಿದೆ, ಬಸರ್ ಅಲ್ ಅಸದ್ ಅಂತಕ್ಕಂಥವನು ಅಲ್ಲಿನ ಅಧ್ಯಕ್ಷ ಏನಿದ್ದಾನೆ. ಆ ಸಿರಿಯಾದಲ್ಲೂ ಕೂಡ ಒಂದು ಬಂಡುಕೋರರ ಗುಂಪು ಸಿರಿಯಾದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿರ್ತಕ್ಕಂಥ ಐತಿಹಾಸಿಕ ಪುರಾತನ ಪರಂಪರೆಯುಳ್ಳಂತಹ ಹಲವಾರು ಕಲಾಕೃತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ನಗರ, ಪ್ರಸಿದ್ಧವಾದ ನಗರ ಸಿರಿಯಾದಲ್ಲಿ ಅಲೆಪ್ಪೋ ನಗರ. ಆ ಅಲೆಪ್ಪೋ ನಗರವನ್ನ ಬಂಡುಕೋರರು ತಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಪ್ರಾರಂಭಿಕ ಹಂತವಾಗಿ ಅಲೆಪ್ಪೋ ನಗರವನ್ನ ಸಿರಿಯಾ ಪಡೆಗಳಿಂದ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆದರು. ಆ ಮೂಲಕ ಸರ್ಕಾರಕ್ಕೆ ಸಡ್ಡನ್ನು ಹೊಡೆದು ಬಂಡಾಯದ ತಾಳೆಯನ್ನು ಮೊಳಗಿಸಿದ್ರು. ಈ ನಿಟ್ಟಿನಲ್ಲಿ ಸಿರಿಯಾ ಸರ್ಕಾರ ಆ ಒಂದು ಬಂಡುಕೋರನ್ನ ದಮನ ಮಾಡೋದಕ್ಕೆ, ಅಲೆಪ್ಪೋ ನಗರವನ್ನ ಅವರಿಂದ ಸುರಕ್ಷಿತವಾಗಿ ಪುನರ್ ಆಕ್ರಮಿಸಿಕೊಳ್ಳಲಿಕ್ಕೆ ಒಂದು ಸೇನಾ ಕಾರ್ಯಾಚರಣೆ ಹಮ್ಮಿಕೊಂಡಿತು. ಆ ಸೇನಾ ಕಾರ್ಯಾಚರಣೆ ಆಪರೇಷನ್ ನಾರ್ಥರ್ನ್ ಸ್ಟ್ರಾಂಗ್ ಅಂತ ಹೇಳಿ ಕರಿತೀವಿ. ಈ ಒಂದು ಕಾರ್ಯಾಚರಣೆ ಮೂಲಕ ಸಿರಿಯಾ ಸೇನೆ ಯಶಸ್ವಿಯಾಗಿ ಅಲೆಪ್ಪೋ ನಗರವನ್ನ ಮತ್ತೆ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಯಶಸ್ವಿಯಾಗುತ್ತೆ. ಅಲ್ಲಿನ ಬಂಡುಕೋರರನ್ನ ಬಂಧಿಸುವಲ್ಲಿ, ಅವರನ್ನ ಅಡಗಿಸುವಲ್ಲಿ ಕೂಡ ಸಿರಿಯಾ ಸೇನೆ ಯಶಸ್ವಿಯಾಯಿತು. ಇವತ್ತಿಗೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಬಸರ್ ಅಲ್ ಅಸದ್ನ ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಡೆದಿರುವುದನ್ನ ನಾವು ಗಮನಿಸ್ತೀವಿ. ದೆನ್ ಆಪರೇಷನ್ ಬಂದರ್. ಆಪರೇಷನ್ ಬಂದರ್ 2019 ಫೆಬ್ರವರಿ 14ರಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ. ಇದು ಪುಲ್ವಾಮಾ ದಾಳಿಯಲ್ಲಿ ಭಯೋತ್ಪಾದಕರ ವಿರುದ್ಧ ನಡೆದಂತಹ ಕಾರ್ಯಾಚರಣೆ. ಅದೇ ಏನು ಜಮ್ಮು ಕಾಶ್ಮೀರ ಏನು ನಮ್ಮ ಗಡಿ ಭಾಗ ಇದೆ, ಭಾರತ ಮತ್ತು ಪಾಕಿಸ್ತಾನ ನಿರಂತರವಾಗಿ ದಾಳಿಗಳು ಗಡಿ ಭಾಗದಲ್ಲಿ ನಡೀತಾನೆ ಇದ್ದಾರೆ. ಆ ಒಂದು ಗಡಿ ಭಾಗ ರಕ್ಷಣೆಯಲ್ಲಿ ಏನು ಸೇನೆಯ ಒಂದು ನಿಯೋಜನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಭಾರತೀಯ ಟ್ಯಾಂಕರ್ಗಳು, ಸೇನಾ ಟ್ಯಾಂಕರ್ಗಳು ಯೋಧರನ್ನ ಕರೆತರುವಂತಹ ಟ್ಯಾಂಕರ್ಗಳು ಶ್ರಮಿಸುವಂತಹ ಒಂದು ಹಾದಿ ಏನಿದೆ, ಆ ಒಂದು ಹಾದಿಯಲ್ಲಿ ಭಯೋತ್ಪಾದಕರು ಒಂದು ಕಾರಿನಲ್ಲಿ ಬಾಂಬನ್ನು ಅಡಗಿಸಿ ಆ ಒಂದು ವೆಹಿಕಲ್ಗಳು ಬರುವಂತಹ ಸಂದರ್ಭದಲ್ಲಿ, ಚಲಿಸುವ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನು ಮಾಡುವ ಮುಖಾಂತರ ಹಲವು ಸೈನಿಕರ ಸಾವಿಗೆ ಕಾರಣಕರ್ತರ. ಅದು ಪುಲ್ವಾಮಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೆಯಿತು ಫೆಬ್ರವರಿ 14, 2019ರಲ್ಲಿ. ಈ ಸಂದರ್ಭದಲ್ಲಿ ಅಮಾನುಷವಾಗಿ ನಮ್ಮ ಒಂದು ಸೈನಿಕರನ್ನ ಹತ್ಯೆ ಮಾಡಿದಂತಹ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ನಮ್ಮ ಒಂದು ಸೇನಾಪಡೆ ಪ್ರತ್ಯೇಕ ಕೈಗೊಂಡಂತಹ ಒಂದು ಕಾರ್ಯಾಚರಣೆ ಆಪರೇಷನ್ ಬಂದರ್. ಆ ಮೂಲಕವಾಗಿ ಉಗ್ರಗಾಮಿಗಳನ್ನ
ಎತ್ತೆಗೆಯುವಲ್ಲಿ ನಾವು ಯಶಸ್ವಿಯಾಗಿ ಈಗಾಗಲೇ ಒಂದು ಘಟನೆ ನಡೆದು 1 ವರ್ಷ ಕೂಡ ಆಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಆ ಮೂಲಕ ಪರೋಕ್ಷವಾಗಿ ನಮ್ಮ ನೆರೆಯ ಪಾಕಿಸ್ತಾನಕ್ಕೆ ನಾವು ಎಚ್ಚರಿಕೆ ಸಂದೇಶವನ್ನು ಕೂಡ ನಾವು ನೀಡಿದ್ದೇವೆ. ದೆನ್ ಆಪರೇಷನ್ ವೆನಿಲ್ಲಾ. ಆಪರೇಷನ್ ವೆನಿಲ್ಲಾ ಅಂತಕ್ಕಂಥದ್ದು 2019 ನಡೆದಂತಹ ಒಂದು ಘಟನೆ. ಭಾರತೀಯ ನೌಕಾಪಡೆ ಮಡಗಾಸ್ಕರ್ನ ಸೈಕ್ಲೋನ್ ಪೀಡಿತ ಪ್ರದೇಶಕ್ಕೆ ನೆರವು. ಆದರೆ ಮಡಗಾಸ್ಕರ್ ಕಂಟ್ರಿಯಲ್ಲಿ ಅನಿರೀಕ್ಷಿತವಾಗಿ ಏರ್ಪಟ್ಟಂತಹ ಒಂದು ಸುನಾಮಿ ಅಥವಾ ಸೈಕ್ಲೋನ್ ಏನಿದೆ, ಆ ಸೈಕ್ಲೋನ್ ಇಂದ ಅಲ್ಲಿನ ಒಂದು ರಾಷ್ಟ್ರಕ್ಕೆ ಆದಂತಹ ಒಂದು ಅನಾಹುತ ಏನಿದೆ, ನಷ್ಟ ಏನಿದೆ, ಅಲ್ಲಿಯ ನಷ್ಟವನ್ನ ಭರಿಸೋದಕ್ಕೆ, ಅಲ್ಲ ಜನರಿಗೆ ನೆರವನ್ನ ಕೊಡಲಿಕ್ಕೆ ನಮ್ಮ ಒಂದು ಭಾರತೀಯ ನೌಕಾಪಡೆ ಅಲ್ಲಿಗೆ ಧಾವಿಸಿತು. ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ, ಸಾಮಗ್ರಿಗಳನ್ನ ನೀಡುವಲ್ಲಿ ಯಶಸ್ವಿಯಾಯಿತು. ಈ ನಿಟ್ಟಿನಲ್ಲಿ ಮಡಗಾಸ್ಕರ್ನಲ್ಲಿನ ಸೈಕ್ಲೋನ್ ಪೀಡಿತರಿಗೆ ನೆರವಿನ ಹಸ್ತ ಚಾಚೋದಕ್ಕೆ ನಮ್ಮ ನೌಕಾಪಡೆ ಹಮ್ಮಿಕೊಂಡಂತಹ ಒಂದು ಕಾರ್ಯಾಚರಣೆ ಆಪರೇಷನ್ ವೆನಿಲ್ಲಾ ಅನ್ನೋದು. ದೆನ್ ಆಪರೇಷನ್ ಸನ್ರೈಸ್ 2019 ನಡೆದಂತಹ ಒಂದು ಕಾರ್ಯಾಚರಣೆ. ಇದು ಭಾರತ ಮತ್ತು ಮಯನ್ಮಾರ್ ರಾಷ್ಟ್ರಗಳ ಜಂಟಿ ಸೇನಾ ಕಾರ್ಯಾಚರಣೆ. ಯಾರ ವಿರುದ್ಧ ಅಂದ್ರೆ ಅರಾಕಾನ್ ಆರ್ಮಿ ಬಂಡುಕೋರರ ವಿರುದ್ಧ ನಡೆದಂತಹ ಒಂದು ಕಾರ್ಯಾಚರಣೆ. ಮಯನ್ಮಾರ್ ದೇಶದಲ್ಲೂ ಕೂಡ ಅರಾಕಾನ್ ಆರ್ಮಿ ಅಂತಕ್ಕಂಥ ಒಂದು ಸಂಘಟನೆ ಪ್ರತ್ಯೇಕತೆ ಒಂದು ಕೂದನ ಮುಳುಗಿಸಿತು. ಆ ಮೂಲಕ ಮಯನ್ಮಾರ್ ಸರ್ಕಾರದ ವಿರುದ್ಧ ತನ್ನದೇ ಆದಂತಹ ಒಂದು ಬಂಡಾಯವನ್ನು ಹೇಳಿತು. ಈ ನೆಲೆಯಲ್ಲಿ ಆ ಅರಾಕಾನ್ ಆರ್ಮಿ ಬಂಡುಕೋರರನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಭಾರತ ಮತ್ತು ಮಯನ್ಮಾರ್ ಎರಡೂ ಕೂಡ ಜಂಟಿಯಾಗಿ ಕಾರ್ಯಾಚರಣೆ ಹಮ್ಮಿಕೊಂಡು ಅದರಲ್ಲಿ ಯಶಸ್ವಿ ಆಗ್ತವೆ. ಆ ಕಾರ್ಯಾಚರಣೆಗೆ ಇಟ್ಟಂತ ಹೆಸರೇ ಆಪರೇಷನ್ ಸನ್ರೈಸ್ ಅಂತ ಹೇಳಿ. ದೆನ್ ಆಪರೇಷನ್ ಒಲಿವಾ. ಇದು ನಡೆದಂತಹ ವರ್ಷ 2019 ಒಡಿಶಾ ಕರಾವಳಿ ತೀರದ ಪ್ರವಾಹ ಪೀಡಿತರ ರಕ್ಷಣಾ ಕಾರ್ಯಾಚರಣೆ. ಒಡಿಶಾದಲ್ಲಿ ಏನು ಸುನಾಮಿ ಏರ್ಪಡ್ತು, ಸೈಕ್ಲೋನ್ ಏರ್ಪಡ್ತು, ಅಂದ್ರೆ ತಿತ್ಲಿ ಅಂತಕ್ಕಂಥ ಒಂದು ಚಂಡಮಾರುತ ಏರ್ಪಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಏನು ನೆರೆ ಸಂತ್ರಸ್ತರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಒಂದು ಸೇನಾಪಡೆ ಕೈಗೊಂಡಂತಹ ಒಂದು ಕಾರ್ಯಾಚರಣೆಗೆ ಕೊಟ್ಟಂತ ಹೆಸರೇ ಆಪರೇಷನ್ ಒಲಿವಾ ಅಂತಕ್ಕಂಥದ್ದು. ದೆನ್ ಆಪರೇಷನ್ ಸಮುದ್ರ ಸೇತು. ಆಪರೇಷನ್ ಸಮುದ್ರ ಸೇತು ಈ ವರ್ಷ 2020 ನಡೆದಂತಹ ಒಂದು ಕಾರ್ಯಾಚರಣೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ, ಏನು 2020 ಜನವರಿಯಿಂದಲೇ ವಿಶ್ವದಾದ್ಯಂತ ಕೊರೋನಾ ಮಹಾಮಾರಿ ಏನು ವ್ಯಾಪಿಸ್ತಾ ಬಂತು. ಈ ಕೊರೋನಾ ಮಹಾಮಾರಿ ವಿಶ್ವದ ಎಲ್ಲಾ ರಾಷ್ಟ್ರಗಳು ಕೂಡ ಪ್ರಸರಿಸ್ತಾ ಬರ್ತಿದ್ದಾಗೆ, ಮಾಲ್ಡೀವ್ಸ್ ದೇಶದಲ್ಲೂ ಕೂಡ ಅದರ ತೀವ್ರತೆ ಹೆಚ್ಚಾಗ್ತಿದ್ದಾಗೆ, ಮಾಲ್ಡೀವ್ಸ್ ದೇಶದಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ತರೋದಕ್ಕೆ ನಮ್ಮ ಒಂದು ಸೇನಾಪಡೆ ಮುಂದಾಯಿತು. ಈ ನಿಟ್ಟಿನಲ್ಲಿ ಮಾಲ್ಡೀವ್ಸ್ ನಲ್ಲಿದ್ದಂತಹ ಭಾರತೀಯರನ್ನ ಸುಮಾರು 1488 ಭಾರತೀಯರನ್ನ ನಮ್ಮ ಭಾರತೀಯ ನೌಕಾಪಡೆ ಜಲಾಶ್ವ ಮತ್ತು ಮಾಗಾರ್ ಅಂತಕ್ಕಂಥ 2 ಹಡಗಿನ ಮೂಲಕ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಲ್ಲಿ ಯಶಸ್ವಿಯಾಯಿತು. ಹೀಗೆ ಕೊಟ್ಟಂತ ಹೆಸರನ್ನೇ ಆಪರೇಷನ್ ಸಮುದ್ರ ಸೇತು. ದೆನ್ ಆಪರೇಷನ್ ನಮಸ್ತೆ 2020 ನಡೆದಂತಹ ಒಂದು ಕಾರ್ಯಾಚರಣೆ. ಇಡೀ ವಿಶ್ವದಾದ್ಯಂತ ಕೊರೋನಾ ಮಹಾಮಾರಿ ಏನು ವ್ಯಾಪಿಸ್ತಾ ಇದೆ, ಆ ಕೊರೋನಾ ಮಹಾಮಾರಿಯ ವಿರುದ್ಧವಾಗಿ ನಮ್ಮ ಒಂದು ಭಾರತೀಯ ಸೇನೆ ಕೈಗೊಂಡಂತಹ ಒಂದು ಅಭಿಯಾನವೇ ಈ ಒಂದು ಆಪರೇಷನ್ ನಮಸ್ತೆ ಅಂತಕ್ಕಂಥದ್ದು. ಈ ಕೊರೋನಾ ಮಹಾಮಾರಿಯಿಂದ ಜನರನ್ನ ಸುರಕ್ಷಿತಗೊಳಿಸಲಿಕ್ಕೆ, ಕಾಪಾಡೋದಕ್ಕೆ ವೈದ್ಯಕೀಯ ಸಿಬ್ಬಂದಿಗಳು, ಸರ್ಕಾರಿ ನೌಕರರು, ಹಾಗೆಯೇ ಹಲವಾರು ಸಂಘಟನೆಗಳು ಏನು ಕೆಲಸ ಮಾಡ್ತಾ ಇದ್ದಾವೆ, ಇವರೆಲ್ಲರೊಟ್ಟಿಗೆ ನಮ್ಮ ಒಂದು ಸೇನಾಪಡೆಯು ಕೂಡ ನಿರಂತರವಾಗಿ ಆ ಒಂದು ಕೆಲಸದಲ್ಲಿ ತನ್ನ ತೊಡಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಆಪರೇಷನ್ ನಮಸ್ತೆ ಅಂತಕ್ಕಂಥದ್ದು ಕೋವಿಡ್-19 ವಿರುದ್ಧ ಕೈಗೊಂಡಂತಹ ಒಂದು ಜಾಗೃತ ಅಭಿಯಾನ ಅಂತ ಕೂಡ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಆಪರೇಷನ್ ನಮಸ್ತೆ ನಮ್ಮ ಒಂದು ಕಾರ್ಯಪಡೆಯಿಂದ ಈ ಒಂದು ಕೋವಿಡ್-19 ವಿರುದ್ಧ ಸಾಯ್ತಕ್ಕಂಥ ಒಂದು ಸಮರ ಅಂತೇಳಿ ನಾವು ಕರೀತೇವೆ. ಇವಿಷ್ಟು ಕೂಡ ಭಾಗ 2ರಲ್ಲಿ ನಾವು ಚರ್ಚೆ ಮಾಡಿದಂತಹ ಪ್ರಮುಖ ಸೈನಿಕ ಕಾರ್ಯಾಚರಣೆಗಳು. ಇವು ಕೂಡ ರೀಸೆಂಟ್ ಎಕ್ಸಾಮ್ ಕೇಳಬಹುದಾದಂತಹ ಕಾರ್ಯಾಚರಣೆಗಳು. ಆಪರೇಷನ್ ನಮಸ್ತೆ, ಆಪರೇಷನ್ ಸೂರ್ಯ ಹೋಪ್, ಆಪರೇಷನ್ ಸಮುದ್ರ ಸೇತು ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದದ್ದು. ಈ ನಿಟ್ಟಿನಲ್ಲಿ ಭಾಗ 1 ಮತ್ತು ಭಾಗ 2ರಲ್ಲಿ ಪ್ರಮುಖ ಸೈನಿಕ ಕಾರ್ಯಾಚರಣೆಗಳ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ದೇವೆ. ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಯಾವುದೇ ಪ್ರಶ್ನೆಗಳು, ಸಂದೇಹಗಳು, ಅಭಿಪ್ರಾಯಗಳಿದ್ರೆ ಅದನ್ನ ನಿಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರತಿಕ್ರಿಯೆಯನ್ನ ನಾವು ನಿಮಗೆ ಸದಾ ನೀಡೋದಕ್ಕೆ ಸಿದ್ಧವಾಗಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.